ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ದೇಶದಲ್ಲಿ ಹೆಚ್ಚಾಗ್ತಾನೆ ಇದೆ ಕಮರ್ಷಿಯಲ್ ಗ್ಯಾಸ್ ಸಮಸ್ಯೆ. ಗ್ಯಾಸ್ ತೊಂದರೆಯಿಂದ ರಾಜ್ಯದಲ್ಲಿ ಕೆಲ ಹೋಟೆಲ್ಗಳಂತೂ ಬಂದ್ ಆಗಿವೆ. ಆದ್ರೆ ರಾಯಚೂರಿನಲ್ಲಿ ಫೇಮಸ್ ರೊಟ್ಟಿ ಕೇಂದ್ರದಲ್ಲಿ ಎಲ್ಲಾ ಮೀಲ್ಸ್ಗಳು ಕೂಡ ಸಿಗುತ್ತೆ. ಈ ಸಂದರ್ಭದಲ್ಲೂ ಸಿಗ್ತಾ ಇದೆ. ನಗರದ ಸ್ಟೇಷನ್ ರಸ್ತೆಯಲ್ಲಿ ಇರುವಂತಹ ಸಾಮ್ರಾಟ್ ರೊಟ್ಟಿ ಕೇಂದ್ರದಲ್ಲಿ ಇಂತಹ ಸಿಚುವೇಶನ್ ನಲ್ಲೂ ಕೂಡ ಎಲ್ಲಾ ತರಕಾರಿಯ ಪಲ್ಯ ಸಿಗ್ತಾ ಇದೆ, ಜೊತೆಗೆ ಎಲ್ಲಾ ಮೀನ್ಸ್ ಸಿಗ್ತಾ ಇದೆ. ಕಳೆದ 20 ವರ್ಷಗಳಿಂದ ಇಲ್ಲಿ ಸೌದೆ ಒಲೆಯಲ್ಲೇ ಅಡುಗೆ ಮಾಡ್ತಾರಂತೆ. ಮಾರುಕಟ್ಟೆಯಲ್ಲಿ ಸಿಗುವಂತ ಎಲ್ಲಾ ತರಕಾರಿಗಳನ್ನು ಬಳಸಿಕೊಂಡು ಅಡುಗೆ ಮಾಡ್ತಿದ್ದಾರೆ. ಒಂದು ತಿಂಗಳಿಗೆ 2 ಸಿಲಿಂಡರ್ ಮಾತ್ರ ಬಳಕೆ ಮಾಡಲಾಗ್ತಾ ಇದೆ. ಉಳಿದೆಲ್ಲ ಅಡುಗೆಗೂ ಕೂಡ ಸೌದೆ ಒಲೆಯಲ್ಲಿನೇ ಅಡುಗೆಯನ್ನ ತಯಾರು ಮಾಡ್ತಾ ಇರುವಂತದ್ದು. ಹೀಗಾಗಿ ಕಂಪ್ಲೀಟ್ಲಿ ನಮಗೆ ಸಿಲಿಂಡರ್ ಸಮಸ್ಯೆ ಆದ್ರೂ ಏನೂ ತೊಂದರೆ ಇಲ್ಲ ಅಂತಾರೆ ಈ ಹೋಟೆಲ್ನ ಮಾಲೀಕರು. ಈ ಕುರಿತು ನಮ್ಮ ಪ್ರತಿನಿಧಿ ಅನಿಲ್ ಕುಮಾರ್ ಹೋಟೆಲ್ ಮಾಲೀಕರನ್ನೇ ಮಾತನಾಡಿಸಿದ್ದಾರೆ. ಏನಂದ್ರು ನೋಡೋಣ. ದೇಶಾದ್ಯಂತ ಸಾಕಷ್ಟು ಸಿಲಿಂಡರ್ಗಳ ಸಮಸ್ಯೆಯಾಗಿ ಸಾಕಷ್ಟು ಹೋಟೆಲ್ಗಳು ಕೂಡ ಬಂದ್ ಮಾಡಿದ್ರೆ, ಇಲ್ಲೊಂದು ಕಡೆ ಏನು ಪರ್ಮನೆಂಟ್ ಆಗಿ ಇವರು ಒಂದು ಸೌದೆ ಒಲೆಗಳನ್ನು ಮಾಡಿಕೊಂಡು ಸಾಕಷ್ಟು ತರದ ಆಹಾರ ಪದಾರ್ಥಗಳನ್ನು ಕೂಡ ಮಾಡಿ ಇವತ್ತು ಜನರಿಗೆ ಒಂದು ಸರ್ವಿಸ್ ಕೊಡುವಂಥ ಹೋಟೆಲ್ ಕೂಡ ಆಗಿರುವಂಥದ್ದು. ಇವತ್ತು ರಾಯಚೂರು ನಗರದ ಸ್ಟೇಷನ್ ಸರ್ಕಲ್ ರಸ್ತೆಯಲ್ಲಿ ಇರುವಂಥ ಒಂದು ಈ ಹೋಟೆಲ್ ಆಗಿರುವಂಥದ್ದು ಸಾಮ್ರಾಟ್ ಎನ್ನುವಂಥ ಹೋಟೆಲ್ನಲ್ಲಿ ಕೂಡ ರೊಟ್ಟಿ ಕೇಂದ್ರ ಇರುವಂಥದ್ದು. ಮತ್ತು ಇಲ್ಲಿ ಕೂಡ ಸರ್ವಿಸ್ ನೀಡ್ತಾ ಇರುವಂಥದ್ದು. ಇಲ್ಲಿ ನೇರವಾಗಿ ಸೌದೆ ಒಲೆ ಮೇಲೆ ಕೂಡ ಸಂಪೂರ್ಣವಾಗಿ ಇವರು ಅಡುಗೆ ಮಾಡಿಕೊಂಡು ಜನರಿಗೆ ಒಂದು ಊಟವನ್ನು ಕೂಡ ತಯಾರು ಮಾಡಿ ಕೊಡ್ತಾ ಇರುವಂಥ ದೃಶ್ಯಗಳು ಕೂಡ ಕಾಣ್ಬೋದು. ಯಾಕಂತಂದರೆ ಇದು ಸರಿಸುಮಾರು ಒಂದು 20 ವರ್ಷಗಳಿಂದ ಕೂಡ ಇವರು ರಾಯಚೂರಿನಲ್ಲಿ ಹೋಟೆಲನ್ನು ನಡೆಸ್ಕೊಂಡು ಬಂದು ಸೌದೆ ಒಲೆ ಮೇಲೆ ಕೂಡ ಎಲ್ಲ ರೀತಿಯಾದಂಥ ಅಡಿಗೆ ತಯಾರನ್ನು ಕೂಡ ಇಲ್ಲಿರುವಂಥ ತಯಾರು ಕೂಡ ಮಾಡ್ತಾ ಇರುವಂಥದ್ದು. ಯಾಕಂತಂದರೆ ಇವತ್ತು ಈಗ ಏನು ಕಳೆದ ಒಂದು ತಿಂಗಳಿಂದಷ್ಟೇ ಕೂಡ ಸಿಲಿಂಡರ್ ಅಭಾವ ಸೃಷ್ಟಿಯಾದಂಥ ಹಿನ್ನೆಲೆಯಲ್ಲಿ ಅವರು ಆ ಸಂದರ್ಭದಲ್ಲಿ ಇಲ್ಲಿ ಏನು ಮುಂಚೆಯಿಂದ ಸೌದೆ ಒಲೆ ಮೇಲೆ ಅಡುಗೆ ಮಾಡ್ಕೊಳ್ತಾ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಾದಂಥ ಈ ಹೋಟೆಲ್ಗಳಲ್ಲಿ ಇಲ್ಲಿ ಸಮಸ್ಯೆ ಆಗ್ತಾ ಇಲ್ಲ ಅನ್ನುವಂಥದ್ದು ಮಾಲೀಕರ ಮಾತಾಗಿರುವಂಥದ್ದು. ಆದರೆ ಎಲ್ಲ ರೀತಿಯಾದಂಥ ಅಡುಗೆಗಳನ್ನು ಕೂಡ ಇವರು ಮಾಡಿರುವಂಥ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಾದಂಥ ಇವರಿಗೆ ಸಮಸ್ಯೆ ಆಗ್ತಾ ಇಲ್ಲ. ನಾನಾ ಪದಾರ್ಥಗಳನ್ನು ಕೂಡ ಇವರು ಇಲ್ಲಿ ತಯಾರು ಮಾಡಿಕೊಂಡು ಜನರಿಗೆ ಕೂಡ ಒಂದು ಆಹಾರ ಪದ್ಧತಿಯನ್ನು ಕೂಡ ಕೊಡ್ತಾ ಇರುವಂಥದ್ದು. ಇಲ್ಲಿ ಏನು ಸಾಕಷ್ಟು ಒಲೆ ಮೇಲೆ ಕೂಡ ಮಾಡಿರುವಂಥ ಹಿನ್ನೆಲೆಯಲ್ಲಿ ಇವರು ಯಾವುದೇ ರೀತಿಯಾದಂಥ ಗ್ಯಾಸ್ಗೆ ಮೊರೆ ಹೋಗದೆ ಕೂಡ ಇವರು ನೇರವಾಗಿ ಜನರಿಗೆ ಒಂದು ಸರ್ವಿಸ್ ಕೊಡುವಂಥ ಕೆಲಸ ಕೂಡ ಇವರು ಮಾಡ್ತೀನಿ ಸರ್. ಇವಾಗ ಯಾಕಂದರೆ ಸಾಕಷ್ಟು ಗ್ಯಾಸಿನ ಅಭಾವ ಇರುವಂಥದ್ದು ಸರ್. ನೀವು ಸೌದೆ ಒಲೆ ಕೂಡ ಮಾಡ್ತಾ ಇದ್ರಿ ಮುಂಚೆಯಿಂದ ಅಂತ ಹೇಳ್ತಾ ಇದ್ರಿ ಸರ್. ಯಾವ ರೀತಿ ನಿಮ್ಗೆ ಅನುಕೂಲ ಆಗಿದೆ ಸರ್ ಇದನ್ನು? ಸರ್, ಗ್ಯಾಸಿನ ಸಮಸ್ಯೆ ಎಲ್ಲ ಕಡೆ ಆದ. ಈಗ ಗ್ಯಾಸಿಂದು ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ. ಮೊದಲು ಸ್ವಲ್ಪ 2-3 ಸಿಲಿಂಡರ್ ಯೂಸ್ ಮಾಡ್ತಿದ್ದೀವಿ. ಈಗ ಗ್ಯಾಸ್ ಪ್ರಾಬ್ಲಮಿಂದ ಎಮರ್ಜೆನ್ಸಿ ಅಷ್ಟೇ ಯೂಸ್ ಮಾಡ್ತೀವಿ. ನಾವು ಮೊದಲಿಂದ ಕಟ್ಟಿಗೆ ಒಲೆ ಮೇಲೇ ಅಡುಗೆ ಮಾಡ್ತೀವಿ. ಮಾರ್ಕೆಟ್ದಾಗೆ ಎಷ್ಟು ವೆಜಿಟೇಬಲ್ಸ್ ಇರ್ತಾವೋ ಅಷ್ಟು ಐಟಮ್ ಮಾಡೋ ಕೆಪಾಸಿಟಿ ಇದೆ. ಇದು ನಮ್ಗೆ ಅಡುಗೆ ಸಮಸ್ಯೆ ಏನಿಲ್ಲ. ಆಲ್ಟರ್ನೇಷನ್ ಮತ್ತು ಈಗ ಕಂಪ್ಲೀಟ್ ಗ್ಯಾಸ್ ಬಂದಾದ್ರೂ ಸಹಿತ ಇದನ್ನೇ ಆಲ್ಟ್ರೇಷನ್ ಇನ್ನೊಂದು ಒಲೆ ಮಾಡಿ ತಯಾರು ಮಾಡಿ ನಾವು ಅಡುಗೆ ಮಾಡತಕ್ಕಂಥ ಇದು ಮಾಡ್ಬೇಕಂತೇಳಿ ನಾವು ವಿಚಾರ ಮಾಡ್ತಾಯಿದ್ದೀವಿ. ಯಾಕಂತಂದರೆ ಎಂಪ್ಲಾಯ್ಮೆಂಟ್ ಅಂತಂದರೆ ನಮ್ಮಲ್ಲಿ ಕೆಲಸ ಮಾಡೋರು ಎಲ್ಲರಿಗೂ ನಾವು ನಿಂದಿಸೋಕ್ಕಾಗಲ್ಲ. ನಾವು ಒಂದಿನ ಸಹಿತ ಬಂದ್ ಮಾಡಿಲ್ಲ. ಈಗ ಎಲ್ಲರ ಕಡೆ ನಮ್ಮ ಮೇಲೆ ಇವ್ರಿಗೆ ಇಷ್ಟು ಐಟಮ್ ಹೆಂಗೆ ಮಾಡ್ತಾಯಿದ್ದಾರೆ ಅಂತ ಭಾಳ ಮಂದಿ ಬಂದು ನೋಡೋಗಿದ್ರು, ಕೇಳೋಗಿದ್ರು. ಎಲ್ಲರ ಕಸ್ಟಮರ್ ರೆಸ್ಪಾನ್ಸ್ ಚೆನ್ನಾಗಿದೆ. ಯಾವುದಕ್ಕೆ ಯಾವ ಥರ ತೊಂದರೆ ಇಲ್ಲ ನಮಗೆ.